ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ಮೇ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಮತ್ತು ಪ್ರತಿಕೂಲ ಫಲಗಳಿರುತ್ತೆ, ಗ್ರಹ ಸಂಚಾರ ಬದಲಾವಣೆ ಏನಾದರೂ ಈ ಮೇ ಮಾಸದಲ್ಲಿ ಇದೆಯಾ, ಅಥವಾ ಬದಲಾಗ್ತಾ ಇರುವಂತಹ ಗ್ರಹಗತಿಗಳಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಈ ದಿನ ವೃಶ್ಚಿಕ ರಾಶಿ ಜಾತಕರಿಗೆ ಮೇ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ಅಂತ ಓವರಾಲ್ ಆಗಿ ನಾವು ನೋಡುವುದಾದರೆ, ವೃಶ್ಚಿಕ ರಾಶಿಯವರಿಗೆ ಈ ಮೇ ಮಾಸ ಅನ್ನೋದು ಒಂದು ರೀತಿ ಅದ್ಭುತ ರಾಜಯೋಗವನ್ನು ತರುವಂತಹ ಮಾಸ ಅಂತ ಹೇಳ್ಬೋದು ಕೆಲವೊಂದು ವಿಷಯಗಳಲ್ಲಿ. ಯಾಕಂದರೆ ಈ ಶುಕ್ರ ಸಪ್ತಮ ಸ್ಥಾನದಲ್ಲಿ 14ನೇ ತಾರೀಕುವರೆಗೂ ಕೂಡ ಸಪ್ತಮ ಸ್ಥಾನದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ವೃಷಭ ರಾಶಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ, ಅಂದರೆ ಕಂಪೇರ್ ಮಾಡಿದ್ರೆ ಪುರುಷರಿಗೆ ಸ್ತ್ರೀಯರಿಗೆ ಕಂಪೇರ್ ಮಾಡಿದ್ರೆ ಸ್ತ್ರೀಯರಿಗೆ ಒಂದು ಅದ್ಭುತ ರೀತಿಯ ಒಂದು ರಾಜಯೋಗದ ಮಾಸ ಅಂತ ಹೇಳ್ಬೋದು. ಅಂದರೆ ಪರ್ಟಿಕ್ಯುಲರ್ ಆಗಿ ಸ್ತ್ರೀಯರು ತಮ್ಮಲ್ಲಿರುವಂತಹ ಒಂದು ಅದ್ಭುತ ಕಲಾತ್ಮಕ ಪ್ರತಿಭೆಯಿಂದ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮೀಡಿಯಾ, ಸಿನಿಮಾ, ಟಿ ವಿ ಇತ್ಯಾದಿ ವಿಷಯಗಳಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗಿರಬಹುದು, ಅಥವಾ ಸ್ತ್ರೀಯರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳುವಂತಹ ವಿಷಯಗಳಾಗಿರಬಹುದು. ಈ ಪರ್ಟಿಕ್ಯುಲರ್ ಮಾಸದಲ್ಲಿ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ತುಂಬ ಅನುಕೂಲವಾಗಿರುವಂತಹ ವಾತಾವರಣ, ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂಥ ಕಾಲ ಅಂತ ಹೇಳಬಹುದು. ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಕಳತ್ರದಾತ ಅಂತ ನಾವು ಶುಕ್ರನನ್ನು ಹೇಳ್ತಾ ಇರ್ತೇವೆ. ಸೊ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ 14ನೇ ತಾರೀಕು ಒಳಗಡೆ ನೀವು ಮಾಡುವಂತಹ ವಿವಾಹ ಪ್ರಯತ್ನಗಳಾಗಿರ್ಬೋದು, ವಿವಾಹಕ್ಕೆ ಮಾಡಬೇಕಾಗಿರುವಂತಹ ಕೆಲವೊಂದು ವಿಷಯಗಳಿಂದ ಈ ಸಂದರ್ಭದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಅನೂಹ್ಯವಾಗಿ ಆಕಸ್ಮಿಕವಾಗಿ ಒಬ್ಬ ಸ್ತ್ರೀ ಆಗಮನ ಅನ್ನೋದು, ಅದು ನಿಮ್ಮ ವಿವಾಹ ಜೀವನದ ಮುಖಾಂತರ ಆಗಿರಬಹುದು, ಅಥವಾ ಈ ಪ್ರೀತಿ ಪ್ರೇಮ ಪರಿಚಯಗಳ ಮುಖಾಂತರ ಆಗಿರಬಹುದು, ಅಥವಾ ವೃತ್ತಿ ಮಾಡ್ತಾ ಇರುವಂತಹ ನಿಮ್ಮ ಮಾರ್ಗದರ್ಶನ, ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಸಂದರ್ಭಗಳು ಈ ಸ್ತ್ರೀಯ ಮುಖಾಂತರ, ಈ ಸ್ತ್ರೀ ನೀಡುವಂತಹ ಸಹಕಾರ ಮುಖಾಂತರ ನಮಗೆ ಹಣಕಾಸಿನ ಆದಾಯ ವ್ಯವಹಾರಗಳಲ್ಲಾಗಿರ್ಬೋದು, ಉದ್ಯೋಗ ವಿಷಯಗಳಲ್ಲಾಗಿರಬಹುದು, ಆರ್ಥಿಕ ವಿಷಯಗಳಲ್ಲಾಗಿರಬಹುದು ಅತ್ಯುತ್ತಮ ಏರಿಕೆಯನ್ನು, ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು, ಆಕಸ್ಮಿಕ ಧನಲಾಭವನ್ನು ನಿರೀಕ್ಷೆ ಮಾಡಬಹುದು ಈ ಶುಕ್ರನ ಮುಖಾಂತರ. ಇನ್ನು 14ರ ನಂತರ ಶುಕ್ರ ಅಲ್ಲಿ ಈಗ ಸಪ್ತಮ ಸ್ಥಾನದಿಂದ ಆಲ್ರೆಡಿ ಗುರು ಅಷ್ಟಮ ಸ್ಥಾನದಲ್ಲಿರೋದರಿಂದ ಅಷ್ಟಮ ಸ್ಥಾನಕ್ಕೆ ಗುರು ಸಂಚಾರ ಬದಲಾವಣೆ ಅನ್ನೋದು ಮುಖ್ಯವಾಗಿ ಈ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ಅದ್ಭುತವಾಗಿರುವಂತಹ ಒಂದು ಸೌಭಾಗ್ಯ ಯೋಗವನ್ನು ನೀಡ್ತಾ ಇರುತ್ತೆ. ಅದೂ ನಿಮಗೆ ನಿಮ್ಮ ಹಸ್ಬೆಂಡ್, ಸ್ತ್ರೀಯರಾಗಿದ್ದರೆ ನಿಮ್ಮ ಹಸ್ಬೆಂಡ್ ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಒಂದು ಉನ್ನತ ರೀತಿಯಲ್ಲಿ ಹುದ್ದೆಗೆ ಆಯ್ಕೆ ಆಗಿರೋದಾಗಿರ್ಬೋದು, ಉತ್ತಮ ರೀತಿಯಲ್ಲಿ ಉದ್ಯೋಗವನ್ನು ಪಡೆಯೋದಾಗಿರಬಹುದು, ಹಣಕಾಸಿನ ಸಮಸ್ಯೆಗಳಿಂದ, ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕಾಗಿರಬಹುದು. ಇನ್ನು ನಿಮ್ಮ ಈ ಪುರುಷರಾಗಿದ್ದರೆ ನಿಮ್ಮ ಸ್ತ್ರೀ ಅಂದರೆ ನಿಮ್ಮ ಸಂಗಾತಿಯ ಮನೆ ಕಡೆಯಿಂದ ಆ ಮನೆಯಲ್ಲಿ ಗೃಹದಲ್ಲಿ ನಡೆಯುವಂತಹ ಕೆಲವೊಂದು ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವಂತಹ ಸಂದರ್ಭಗಳು 14ರ ನಂತರ ಶುಕ್ರ ಗುರುವಿನ ಜೊತೆ ಸೇರೋದ್ರಿಂದ ಆಗ್ತಾ ಇರುತ್ತೆ. ಇನ್ನು ಯಾವ ರೀತಿ ಶುಭ ಫಲಗಳಿರುತ್ತೆ, ನಿಮಗೆ ಬರಬೇಕಾಗಿರುವಂತಹ ಅಮೌಂಟ್ ಏನಾದರೂ ಪೆಂಡಿಂಗಲ್ಲಿದ್ದರೆ ಅಮೌಂಟ್ ಕೈಗೆ ಸೇರೋದಾಗಿರಬಹುದು, ಆಕಸ್ಮಿಕವಾಗಿ ಅನೂಹ್ಯವಾಗಿ ಕೆಲವೊಂದು ಸಂದರ್ಭಗಳ ಮುಖಾಂತರ ಧನಲಾಭ, ಅದರಲ್ಲೂ ಕೂಡ ಸ್ತ್ರೀ ಮುಖಾಂತರ ಧನಲಾಭ ಅನ್ನೋದು, ಅಂದರೆ ನಿಮ್ಮ ಸಂಗಾತಿಗೆ ಬರಬೇಕಾಗಿರುವಂತಹ ಏನಾದರೂ ಸ್ತ್ರೀಧನ ಅಥವಾ ಅವ್ರಿಗೆ ಸೇರಬೇಕಾಗಿರುವಂತಹ ಪಾಲು ಇತ್ಯಾದಿ ವಿಷಯಗಳಲ್ಲಿ ಈ ಸ್ತ್ರೀ ಮುಖಾಂತರ ನಿಮಗೆ, ನಿಮ್ಮ ಸಂಗಾತಿಯ ಮುಖಾಂತರ ಕೆಲವೊಂದು ಆರ್ಥಿಕ ಆದಾಯ ವಿಷಯಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಇಲ್ಲಿ ಗುರು ಜೊತೆಗೆ ಶುಕ್ರ ಸೇರಿರೋದ್ರಿಂದ ಒಂದು 2 ಶುಭ ಗ್ರಹಗಳ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಮುಖ್ಯವಾಗಿ ಈ ರೀತಿ ಶುಭ ವಿಷಯಗಳನ್ನೋದು ನೀಡ್ತಾ ಇದೆ. ಇದರಿಂದ ಶುಕ್ರ ಗುರು ಎಕ್ಸಲೆಂಟ್ ರಿಸಲ್ಟ್ಸ್ ನೀಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಗ್ರಹಗಳಲ್ಲಿ ರಾಜ ರವಿಯ ಅನುಗ್ರಹ ಯಾವ ರೀತಿ ಇದೆ, ದಶಮಾಧಿಪತಿಯಾಗಿ ವೃಶ್ಚಿಕ ರಾಶಿಗೆ ಮುಖ್ಯವಾಗಿ ಋಣರೋಗ ಶಸ್ತ್ರಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ
ರವಿಯ ಆಗಮನ, ರವಿಯ ಸಂಚಾರ 15ರವರೆಗೂ ಕೂಡ ರವಿಯು ಇಲ್ಲಿ ಮೇಷರಾಶಿಯಲ್ಲಿ ಎಕ್ಸ್ಟ್ರಾಟೇಕ್ಷನ್ ಆಗಿರ್ತಾರೆ, ಉಚ್ಚ ಸ್ಥಿತಿಯನ್ನು ಸದೃಢರಾಗಿರುತ್ತಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು ನೀವೇನಾದರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ, ಇಂಟರ್ವ್ಯೂಗೆ ಅಟೆಂಡ್ ಆಗೋದಾಗಿರ್ಬೋದು, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮದೇ ಆಗಿರುವಂತಹ ಒಂದು ಗೆಲುವನ್ನು ಪಡ್ಕೊಳ್ಳೋದಕ್ಕಾಗಿರಬಹುದು. ಈಗ ಕೆಲವೊಂದು ಈ ಸರ್ಕಾರಿಯಿಂದ ಬರಬೇಕಾಗಿರುವಂತಹ ಕೆಲವೊಂದು ಸ್ಕೀಮ್ಸ್ ಏನಾದರೂ ಇರುತ್ತೋ, ಕೆಲವೊಂದು ವಿಷಯಗಳೇನಾದರೂ ಆಗುತ್ತೋ, ಈ ವಿಷಯಗಳಲ್ಲಿ ನೀವು ಎಲಿಜಿಬಲ್ ಅಂತ ಅಂದ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಸರ್ಕಾರಿ ಉದ್ಯೋಗಿಗಳ ಅಧಿಕಾರಿಗಳ ಸಹಕಾರ ಅನ್ನೋದಾಗಿರಬಹುದು. ಇವೆಲ್ಲವೂ ಕೂಡ ನಿಮಗೆ ಈ ರಿಯಾಯಿತಿಗಳಾಗಿರ್ಬೋದು, ಸರ್ಕಾರದಿಂದ ಸಹಕಾರ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಸುತ್ತಬೇಕೇನೋ, ತುಂಬ ಅಧಿಕಾರಿಗಳ ಮೀಟ್ ಮಾಡಬೇಕು, ಅವರೆಲ್ಲ ಅಪ್ರೂವಲ್ ತಗೋಬೇಕು ಅಂತ ಕೆಲವೊಂದು ವಿಷಯಗಳನ್ನು ಸೈಡ್ಗೆ ಇಟ್ಟಿರ್ತಾರೆ. ಬಟ್ ಈ ಸಂದರ್ಭದಲ್ಲಿ 15ರೊಳಗಡೆ 6ನೇ ಮನೆಯಲ್ಲಿರುವಂತಹ ರವಿಯು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ವಿಷಯಗಳೇನಾದರೂ ಕೈ ಹಿಡಿದ್ರೆ ಸ್ವಲ್ಪ ಬೇಗ ಕಷ್ಟತರವಾಗಿರುವಂತಹ ಕೆಲವೊಂದು ವಿಷಯಗಳು ಕೂಡ ತುಂಬ ಸುಲಭವಾಗಿ ಪೂರ್ತಿಯಾಗುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ವ್ಯವಹಾರಗಳಾಗಿರ್ಬೋದು, ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಇನ್ನು ಕೋರ್ಟು ಕೇಸು ವ್ಯವಹಾರಗಳಂತ ಏನಾದರೂ ಸುತ್ತಾ ಇದ್ದರೆ, ಮುಖ್ಯವಾಗಿ ಯಾಕೆ ಈ ರೀತಿ ಅಂತ ಹೇಳಿದ್ರೆ, ಈಗ ಈ ಬುಧ ಕೂಡ 6ನೇ ಮನೆಯಲ್ಲಿರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಅವರವರ ಜಾತಕದಲ್ಲಿರುವಂತಹ ದಶೆ ಅಂತರ್ದಶೆ ಮೇಲೆ ಆಗಿರ್ಬೋದು, ಅವರಿಗಿರುವಂತಹ ವೈಯಕ್ತಿಕ ಸಮಸ್ಯೆಗಳಿಂದ ಆಗಿರ್ಬೋದು, ವೃಶ್ಚಿಕ ರಾಶಿಯವರು ಬುಧ 6ನೇ ಮನೆಯಲ್ಲಿರೋದ್ರಿಂದ ಕೆಲವೊಂದು ಕೋರ್ಟು ಕೇಸು ಸಮಸ್ಯೆಗಳು, ಕೋರ್ಟ್ ಹಿಯರಿಂಗ್ಸು, ಕೋರ್ಟ್ ನೋಟಿಸು ಇತ್ಯಾದಿ ವಿಷಯಗಳು, ಈ ರೀತಿ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಆದರೆ 6ನೇ ಮನೆಯಲ್ಲೇ ರವಿ 15ನೇ ತಾರೀಕುವರೆಗೂ ಇರೋದ್ರಿಂದ ಮುಖ್ಯವಾಗಿ ಈ ರೀತಿ ಕೋರ್ಟ್ ವಿವಾದಗಳಾಗಿರ್ಬೋದು, ಕೋರ್ಟ್ ಸಮಸ್ಯೆಗಳಾಗಿರ್ಬೋದು, ಇಂತಹ ವಿಷಯಗಳಿಂದ ತುಂಬ ಸುಲಭವಾಗಿ ಈ ವಿಷಯಗಳಲ್ಲಿ ನಿಮ್ಮದೇ ಗೆಲುವನ್ನೋ ರೀತಿಯಲ್ಲಿ ನಿಮಗೆ ಅನುಕೂಲವಾಗಿ ಇರುತ್ತೆ. ಇನ್ನು 15ರ ನಂತರ ನಾವು ಗಮನಿಸೋದಾದರೆ ರವಿಯು ಬುಧ ಇವರಿಬ್ಬರೂ ಕೂಡ ಸಪ್ತಮ ಸ್ಥಾನಕ್ಕೆ ಬಂದು ಅಲ್ಲಿ ಬುಧಾದಿತ್ಯ ಯೋಗ ಅಂದರೆ ರವಿ ಬುಧನ ಜೊತೆ ಇರುವುದರಿಂದ ಕೆಲವೊಂದು ದಿನಗಳ ಕಾಲ ಈ ಬುಧಾದಿತ್ಯ ಯೋಗ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ರಿಸರ್ಚ್ ಮಾಡುವಂತಹ ವ್ಯಕ್ತಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುವಂತಹ ವ್ಯಕ್ತಿಗಳಿಗೆ, ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿ ತುಂಬ ಅನುಕೂಲವಾಗಿರುವಂತಹ ಸಿಚುವೇಶನ್, ಅಥವಾ ಯಾವುದಾದ್ರೂ ಒಂದು ಹೊಸ ಕೋರ್ಸ್ ಕಲಿಯುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅಧಿಕ ಏಕಾಗ್ರತೆ ಹೆಚ್ಚಾಗುವುದು, ತುಂಬ ವೇಗವಾಗಿ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಇತ್ಯಾದಿ ವಿಷಯಗಳನ್ನು ಬುಧಾದಿತ್ಯ ಯೋಗದಿಂದ ಈ ಸಂದರ್ಭದಲ್ಲಿ ತುಂಬ ಸರಳವಾಗಿ, ತುಂಬ ಸುಲಭವಾಗಿ ವಿದ್ಯಾರ್ಥಿಗಳು ಸಕ್ಸಸ್ನ ಕಾಣ್ತಾರೆ, ತಮ್ಮದೇ ಆಗಿರುವಂತಹ ಜಯಕೇತನವನ್ನು ಹಾರಿಸ್ತಾರೆ. ಈ ಸಂದರ್ಭದಲ್ಲಿ ಇಂಟರ್ವ್ಯೂಗಳಾಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಬಹುದು, ಒಳ್ಳೆಯ ಮಟ್ಟದಲ್ಲಿ ಅಂದ್ಕೊಂಡಿರೋ ರೀತಿಯಲ್ಲಿ ಸಕ್ಸಸ್ನ ಪಡೆಯೋದಕ್ಕೆ, ಅದೇ ರೀತಿ ನಿರುದ್ಯೋಗಿಗಳು ಉದ್ಯೋಗಕ್ಕೋಸ್ಕರ ಇಂಟರ್ವ್ಯೂಸ್ ಅಟೆಂಡ್ ಮಾಡುವಂತಹ ಸಂದರ್ಭಗಳು, ಉದ್ಯೋಗಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು ಕೂಡ ಈ ಬುಧಾದಿತ್ಯ ಯೋಗದಿಂದ ಮೇ 15ರ ಒಳಗಡೆ ಈ ರವಿ ಬುಧ ಅನುಗ್ರಹದಿಂದ ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು 15ರ ನಂತರ ಈ ರವಿ ಬುಧ ಇವರಿಬ್ಬರು ಕೂಡ ಸಪ್ತಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಈ 15ರ ನಂತರ ರವಿ ಬುಧ ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಪ್ತಮ ಸ್ಥಾನ ಕಳತ್ರ ಸ್ಥಾನ, ಮತ್ತು ಪಾಲುದಾರಿಕೆ ಮಾಡುವಂತಹ ಪಾರ್ಟ್ನರ್ಶಿಪ್ ವ್ಯವಹಾರಗಳ ಸ್ಥಾನ, ಈ ರೀತಿ ವಿಷಯಗಳನ್ನೋದು ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ರವಿ ಬುಧ ಆಗಮನ ಆಗ್ತಾ ಇರೋದ್ರಿಂದ ಇದು ನಿಮ್ಮ ಪಾಲುದಾರರಿಗೆ, ನಿಮ್ಮ ಸಂಗಾತಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆ ಅದೃಷ್ಟ ಕಾಲ ಅನ್ನೋ ರೀತಿಯಲ್ಲಿ ಕೂಡಿ ಬರುವಂತಹ ಸಾಧ್ಯತೆಯೂ ಇರುತ್ತೆ. ಅಂದರೆ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳೋದಕ್ಕೆ ಅಥವಾ ನಿಮ್ಮ ಜೊತೆ ವ್ಯವಹಾರ ಮಾಡ್ತಾ ಇದ್ದಕ್ಕೆ ಇಷ್ಟು ಲಾಭಗಳನ್ನು ನಾವು ನೋಡಿದೆವು, ಇಷ್ಟು ವಿಷಯಗಳು ಅನುಕೂಲವಾಗಿ ಬಂತು ಇತ್ಯಾದಿ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಆದರೆ ವೃತ್ತಿ ಉದ್ಯೋಗಗಳ ಮುಖಾಂತರ ಈ ಸಪ್ತಮಕ್ಕೆ ಬಂದಿರುವಂತಹ ರವಿ ಬುಧ, ಅಷ್ಟಮದಲ್ಲಿರುವಂತಹ ಗುರು ಶುಕ್ರ, ಈ ವಿಷಯಗಳಿಂದ ಕೆಲವೊಂದು ದಿನಗಳ ಕಾಲ ಅದು ವೃತ್ತಿ ಆಗಿರ್ಬೋದು, ಉದ್ಯೋಗ ವಿಷಯಗಳಲ್ಲಾಗಿರಬಹುದು, ಅಥವಾ ಇನ್ ಕೇಸ್ ಏನಾದರೂ ಒಂದು ಹೊಸ ಕೋರ್ಸ್ ಅಥವಾ ಎಕ್ಸಾಮ್ಸ್ ಬರೆಯುವಂತಹ ಸಂದರ್ಭಗಳಾಗಿರ್ಬೋದು. ಈಗ ವೃಶ್ಚಿಕ ರಾಶಿಯವರ ದಂಪತಿಗಳ ಮಧ್ಯೆ ಒಂದು ಗ್ಯಾಪ್, ಅಂದರೆ ಅವರೊಂದು ಕಡೆ ಇರೋದು, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ದಂಪತಿಗಳ ಮಧ್ಯೆ ಒಂದು ಬೇರ್ಪಡಿಕೆ, ಒಂದು ಸಪ್ರೇಷನ್, ಕೆಲವೊಂದು ದಿನಗಳ ಕಾಲ ಅವರು ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವಂತಹ ಸಾಧ್ಯತೆ, ಆ ಸಂದರ್ಭದಲ್ಲಿ ತಮ್ಮ ಫ್ಯಾಮ್ಲಿನ ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಯು ಕೂಡ ಈ
ಮೇ ಮಾಸದಲ್ಲಿ ನಾವು ನೋಡಬಹುದು. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅರ್ಧಾಷ್ಟಮ ರಾಹು ನಡೀತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಇದು ಈಗ ಸ್ಟಾರ್ಟ್ ಆಗಿಲ್ಲ. ಪಂಚಮ ಶನಿ ಆಗಿರ್ಬೋದು, ಅರ್ಧಾಷ್ಟಮ ರಾಹು ಆಗಿರ್ಬೋದು, ಕಳೆದ ಒಂದು ವರ್ಷದಿಂದ ನಡೀತಾ ಇದೆ. ಮಾತೃಸ್ಥಾನ, ಸ್ವಸ್ಥಾನ, ವ್ಯವಹಾರಗಳ, ಆಸ್ತಿಗಳ ಸ್ಥಾನ, ವಾಹನಗಳ ಸ್ಥಾನ ಆಗಿರುವಂತಹ ಈ ಚತುರ್ಥ ಸ್ಥಾನದಲ್ಲಿ ರಾಹು ಸಂಚಾರ ಅನ್ನೋದು ಮುಖ್ಯವಾಗಿ ತುಂಬ ದಿನಗಳಿಂದ ನಿಮಗೆ ಕನಸಾಗಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಹೊಸ ಪ್ರಾಪರ್ಟಿ ಮಾಡಬೇಕು, ಸ್ವಂತವಾಗಿರುವಂತಹ ಒಂದು ಪ್ರಾಪರ್ಟಿ ಮಾಡಬೇಕು, ಅದಕ್ಕೆ ಹಣ ಹೊಂದಾಣಿಕೆ ಮಾಡೋದು ಇತ್ಯಾದಿ ವಿಷಯಗಳಲ್ಲಿ ಅನುಕೂಲ ಇರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಸ್ಥಳಾಂತರ ಆಗುವುದಕ್ಕೆ, ಅಂದರೆ ಮನೆ ಚೇಂಜ್ ಮಾಡೋದಕ್ಕೆ, ಅಥವಾ ಒಂದೂರಿಂದ ಮತ್ತೊಂದು ಊರಿಗೆ ಹೋಗಬೇಕು ಅನ್ನುವಂತಹ ನಿಮ್ಮ ಯೋಚನೆಗಳು, ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಊರಲ್ಲಿ ಸೆಟ್ಲ್ ಆಗಬೇಕು ಅನ್ನುವಂತಹ ನಿಮ್ಮ ಆಲೋಚನೆಗಳು ವೃಶ್ಚಿಕ ರಾಶಿಯವರಿಗೆ ಬಂದು ಅದರ ಪ್ರಕಾರ ಈ ಮೇ ಮಾಸದಲ್ಲಿ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ರಾಹು ಚತುರ್ಥ ಸ್ಥಾನ ಸಂಚಾರ ಅನ್ನೋದು ವಿದೇಶಿ ವಿದ್ಯಾವಕಾಶಗಳಾಗಿರ್ಬೋದು, ಅಂದರೆ ತಮ್ಮ ಕುಟುಂಬಕ್ಕೆ ದೂರವಾಗಿ ಹಾಸ್ಟೆಲಲ್ಲಿದ್ದು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭಗಳು, ಅಥವಾ ತಾಯಿಗೆ ದೂರದಿಂದ ಅಂದರೆ ಇಷ್ಟು ದಿನ ತಾಯಿ ಜೊತೆಗಿರುವಂತಹ ವಿದ್ಯಾರ್ಥಿಗಳು ಈಗ ಹೊಸದಾಗಿ ಉನ್ನತ ವಿದ್ಯಾವಕಾಶಗಳು ಪಡೆಯೋದಕ್ಕೆ ದೂರದಲ್ಲಿರುವಂತಹ ಹಾಸ್ಟೆಲ್ ಬೋರ್ಡಿಂಗ್ ಸ್ಕೂಲಲ್ಲಿದ್ದು ಓದಿನ ಗಮನ ಕೊಡೋದಕ್ಕೆ ಅಥವಾ ಓದಿನ ಬಗ್ಗೆ ಮಾಡೋದಕ್ಕೆ ಈ ಚತುರ್ಥ ಸ್ಥಾನದಲ್ಲಿರುವಂತಹ ರಾಹು ಈ ರೀತಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಮತ್ತೊಂದು ಡಿಸಡ್ವಾಂಟೇಜಸ್ ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ನೀವೇನೇ ಸಲಹೆಗಳು ಕೊಡ್ರಿ, ಎಂತಹ ಒಳ್ಳೆಯ ವಿಷಯಗಳು ಕೊಡ್ರಿ, ಆಪೋಸಿಟ್ ಇರುವಂತಹ ವ್ಯಕ್ತಿಗಳು ನಿಮ್ಮ ಮನಸ್ಸನ್ನು, ನಿಮ್ಮಲ್ಲಿರುವಂತಹ ಯೋಚನೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಿರ್ತಾರೆ. ನೀವೊಂದು ಹೇಳಿದ್ರೆ ಆ ಕಡೆಯವರು ಕೇಳುವಂತಹ ವ್ಯಕ್ತಿಗಳು ಮತ್ತೊಂದು ಹೇಳ್ತಾ ಇರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಹೇಳಿರುವಂತಹ ವಿಷಯಗಳು ಯಾವುದೂ ಕೂಡ ಆಗಲ್ಲ, ನೀವು ಹೇಳ್ತಾ ಇರುವಂತಹ ವಿಷಯಗಳು ಕೂಡ ಯಾವುದೂ ನಡೆಯಲ್ಲ ಅನ್ನುವಂತಹ ಕೆಲವೊಂದು ಅಪಾರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಕೆಲವೊಂದು ಮುಖ್ಯವಾದ ನಿರ್ಧಾರಗಳಲ್ಲಿ ನಿಮ್ಮ ಮಾತನ್ನು ಕೇಳದೆ ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು, ಆಪ್ತರಾಗಿರಬಹುದು, ಅವರ ಸ್ವಂತ ನಿರ್ಧಾರಗಳು ತಗೊಂಡು ಅವರ ವ್ಯವಹಾರಗಳನ್ನು ಮಾಡೋ ರೀತಿಯಲ್ಲಿ ಇರುತ್ತೆ. ಮುಖ್ಯವಾಗಿ ಅದೇ ರೀತಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ಪಂಚಮ ಶನಿ ನಡೀತಾ ಇದೆ. ಈ ಪಂಚಮ ಸ್ಥಾನದಲ್ಲಿರುವಂತಹ ಶನಿ ಇಲ್ಲಿ ಸಪ್ತಮ ಸ್ಥಾನವನ್ನು ಕೂಡ, ಅಂದರೆ ಕಳತ್ರ ಸ್ಥಾನವನ್ನು ಕೂಡ ಸ್ವಲ್ಪ ನೋಡೋದ್ರಿಂದ ಈ ವಿವಾಹಾದಿ ವಿಷಯಗಳು, ಶುಭ ಕಾರ್ಯಗಳು ಅನ್ನೋದು ಮುಖ್ಯವಾಗಿ ಎಲ್ಲ ಅಂದ್ಕೊಂಡಿರ್ತೀರಾ, ಎಲ್ಲ ರೀತಿಯಲ್ಲಿ ಅನುಕೂಲತೆ ಇರುತ್ತೆ, ಇನ್ನೇನು ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ ಅನ್ನುವಂಥ ಸಂದರ್ಭಗಳಲ್ಲಿ ಕೊನೆಯ ಕ್ಷಣದಲ್ಲಿ, ಕೊನೆಯ ಗಳಿಗೆಯಲ್ಲಿ, ಕೊನೆಯ ಸಂದರ್ಭಗಳಲ್ಲಿ ಏನೋ ಒಂದು ಸಮಸ್ಯೆ ಅಥವಾ ಏನೋ ಒಂದು ವಿಷಯದಿಂದ ಅದು ಮುಂದೂಡಿಕೆ ಆಗ್ತಾ ಇರುತ್ತೆ, ವಿಳಂಬವಾಗ್ತಾ ಇರುತ್ತೆ ಅಂತ ಹೇಳಬಹುದು. ಇನ್ನು ಈ ಸಂದರ್ಭದಲ್ಲಿ ಪಂಚಮಶನಿ ಸಪ್ತಮ ಸ್ಥಾನವನ್ನು ನೋಡೋದ್ರಿಂದ ಮುಖ್ಯವಾಗಿ ಪ್ರೀತಿ ಪ್ರೇಮ ವಿಷಯಗಳಲ್ಲಿರುವಂತಹ ವ್ಯಕ್ತಿಗಳ ಮಧ್ಯೆ ಸ್ವಲ್ಪ ಬ್ರೇಕಪ್ ಆಗೋದಕ್ಕೆ, ಅಪಾರ್ಥಗಳು ಉಂಟು ಮಾಡ್ಕೊಳ್ಳೋದಕ್ಕೆ, ವೃತ್ತಿ ಉದ್ಯೋಗ ವಿಷಯಗಳಲ್ಲಿಯೂ ತುಂಬ ಅನುಕೂಲವಾಗಿರುತ್ತೆ. ನಿಮ್ಮನ್ನು ಸ್ವಲ್ಪ ಈ ಕೆಲವೊಂದು ಬರಬೇಕಾಗಿರುವಂತಹ ಪ್ರಮೋಷನ್ ಸ್ವಲ್ಪ ಡಿಲೇ ಆಗೋದಕ್ಕೆ, ಈ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನೋದಿರುತ್ತೆ. ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರು ತುಂಬ ದಿನಗಳಿಂದ ಹೇಳ್ತಾ ಇರೋದು ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಶೇರ್ಸು, ಸ್ಪೆಕ್ಯುಲೇಷನ್ನು, ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋಣ, ಕಷ್ಟ ಇಲ್ಲದೆ ದುಡ್ಡು ಮಾಡೋಣ ಅನ್ನುವಂತಹ ವಿಷಯಗಳಿಗೆ, ಕಾನೂನು ಬಾಹಿರ ವಿಷಯಗಳಿಗೆ, ಈ ಬೆಟ್ಟಿಂಗು, ಈಗ ಕ್ರಿಕೆಟ್ IPL ಸೀಸನ್ನು ಸ್ಟಾರ್ಟ್ ಆಗಿದೆ, ತುಂಬ ಜನ ಈ ಬೆಟ್ಟಿಂಗಲ್ಲಿ ಆಗುತ್ತಾ ಈ ರೀತಿ ಏನೇನೋ ಇರುವಂತಹ ಕಷ್ಟಪಟ್ಟು ದುಡಿಮೆ ಮಾಡಿರುವಂತಹ ದುಡ್ಡನ್ನು ಅನಾವಶ್ಯಕವಾಗಿ ಕಳೀತಾ ಇರ್ತಾರೆ. ಸೊ ಇಂತಹ ವಿಷಯಗಳಿಂದ ಸ್ವಲ್ಪ ನೀವು ಈ ಸಂದರ್ಭದಲ್ಲಿ ಈ ವಿಷಯಗಳಿಗೆ ಸ್ವಲ್ಪ ದೂರ ಇರೋದು ಉತ್ತಮ. ಇಲ್ಲಾಂದರೆ ಸಾಲಕ್ಕೆ ಅಥವಾ ಹಣಕಾಸಿನ ಸಮಸ್ಯೆಗಳಿಗೆ ಆಗ್ಬೋದು. ಆಗಿರೋದ್ರಿಂದ ಮುಖ್ಯವಾಗಿ ಪಂಚಮದಲ್ಲಿ ಶನಿ ಇರೋದರಿಂದ ಪ್ರತಿನಿತ್ಯವೂ ಕೂಡ ಪ್ರತಿದಿನವೂ ಪಾರಾಯಣ ಮಾಡಿ, ಹನುಮಾನ್ ಚಾಲೀಸ ಪಾರಾಯಣ ಮಾಡಿ. ಮುಖ್ಯವಾಗಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಪಂಚಾಯುಧ ಸ್ತೋತ್ರವನ್ನು ಸಾಯಂಕಾಲ, ಬೆಳಗ್ಗೆ ನೀವು ಅದನ್ನು ಕೇಳೋದು ಅಥವಾ ಪಠನೆ ಮಾಡೋದರಿಂದ ಶನಿವಾರದಂದು ವೀಳ್ಯದೆಲೆಯಿಂದ ಶ್ರೀ ಮಹಾ ಆಂಜನೇಯ ಸ್ವಾಮಿಯವರಿಗೆ ಅಲಂಕಾರ ಮಾಡೋದು, ಹಾರವಾಗಿ ಧಾರಣೆ ಮಾಡೋದು, ಸಿಂಧೂರವನ್ನು ಧಾರಣೆ ಮಾಡೋದರಿಂದ ವೃಶ್ಚಿಕ ರಾಶಿಯವರು ಮತ್ತಷ್ಟು ಶುಭ ಫಲಗಳನ್ನು ಈ ಮಾಸದಲ್ಲಿ ಕಾಣಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.